ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಯಿಂದ ಟ್ರೈಕಾಲಜಿಸ್ಟ್ ಆಗಿರುವಂತಹ ಆಶ್ರಿತ್ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಆಶ್ರಿತ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಈ ಒಂದು ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅಂತ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ಅದರಲ್ಲಿ ಎರಡು ರೀತಿ ಇರುತ್ತೆ. ಒಂದು FUE ಮತ್ತು FUT ಅಂತ. FUT ಅಂತ ಹೇಳಿದ್ರೆ ಫಾಲಿಕಲ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ FUE ಅಂತ ಹೇಳಿದ್ರೆ ಫಾಲಿಕಲ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇದೇನು FUE ಅನ್ನೋದಿದೆ ಅದು ಬಂದ್ಬಿಟ್ಟು ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರುತ್ತೆ. ಸೊ FUT ಅನ್ನೋದು ನಾರ್ಮಲ್ ನಿಮ್ಮ ಹಿಂದೆ ಡೋನರ್ ಏರಿಯಾನ ಸ್ಕಾರ್ನ ಕಟ್ ಮಾಡಿಬಿಟ್ಟು ಸೊ ಮತ್ತೆ ಸ್ಟಿಚಸ್ ಎಲ್ಲ ಹಾಕಿ ಅದು ವಿಸಿಬಲ್ ಆಗೋದ್ರಿಂದ ಜನಗಳಿಗೆ ಚೆನ್ನಾಗಿ ಕಾಣಿಸಲ್ಲ. ಬಟ್ ನಮ್ಮಲ್ಲಿ ಏನಿದೆ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಲಿ ಅಂತ ಹೇಳಿದ್ರೆ FUE ಅನ್ನೋ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಿಮಗೆ ಸಿಂಗಲ್ ಫಾಲಿಕ್ಯುಲರ್ ಆಗಿ ರಿಮೂವ್ ಮಾಡಿಬಿಟ್ಟು ಎಲ್ಲೆಲ್ಲಿ ಹೇರ್ ಇರಲ್ವೋ ಅವ್ರಿಗೆ ಎಲ್ಲೆಲ್ಲಿ ಹೇರ್ ಲಾಸ್ ಆಗಿರುತ್ತೆ, ಇವನ್ ಫ್ರಂಟ್ ಪೋರ್ಷನ್ ಆಗಿರ್ಬೋದು, ನೆತ್ತಿ ಭಾಗ ಆಗಿರ್ಬೋದು, ಸೊ ಅಲ್ಲಿಗೆಲ್ಲ ಇಂಪ್ಲಾಂಟ್ ಮಾಡ್ತೀವಿ. ಸೊ ಇದು FUE ಇನ್ ಟ್ರಾನ್ಸ್ಪ್ಲಾಂಟೇಷನ್. ಈ ಒಂದು ಟೈಮಲ್ಲಿ, ಈ ಒಂದು ಏನು ಟ್ರಾನ್ಸ್ಪ್ಲಾಂಟೇಷನ್ ಟೈಮಲ್ಲಿ ಇದು ಹೇಗೆ ಟ್ರೀಟ್ಮೆಂಟ್ ಪೇನ್ಫುಲ್ ಆಗಿರುತ್ತಾ ಅಥವಾ ವಿತ್ ಪೇನ್ ಇರುತ್ತಾ, ಹೇಗೆ ಇದನ್ನು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಾ? ಪೇನ್ ಅಂತ ಹೇಳಿದ್ರೆ ಇವರಿಗೆ ಅದೇ ಹೇಳಿದ್ದು, ಇದು ಅಡ್ವಾನ್ಸ್ ಇರೋದ್ರಿಂದ ಅವ್ರಿಗೆ ಯಾವುದೇ ಥರದ್ದು ಪೇನ್ ಇರೋದಿಲ್ಲ ಮತ್ತು ಯಾವುದೇ ಥರ ಸ್ಕಾರ್ ಮಾರ್ಕ್ಸ್ ಇರೋದಿಲ್ಲ. ಇವಾಗ ಗಾಯದ ಗುರುತಾಗಲಿ ಓಕೆ ಅವ್ರೇನು ಹೇರ್ ರಿಮೂವ್ ಮಾಡ್ತಾರೆ ಡೇಂಜರ್ ಆಗಿರುತ್ತೋ ಆ ಥರ ಏನಿರಲ್ಲ, ಮತ್ತು ಖಾಲಿ ಅಂತ ಕಾಣಿಸಲ್ಲ ಅವ್ರಿಗೆ ಹಿಂದೆ. ಸೊ ಇದರಿಂದ FUE ತುಂಬ ಒಳ್ಳೆಯದು ಅಂತ ಹೇಳ್ತೀರಾ. ಇನ್ನು ನಾವು ಮೇಜರ್ ಆಗಿ ನೋಡೋದಾದ್ರೆ ಹೇರ್ ಫಾಲ್ ಹಾಗೂ ಹೇರ್ ಲಾಸ್ಗೆ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಹೇರ್ ಫಾಲ್ ಅಂತ ಬರಲ್ಲ, ನಿಮಗೆ ಹೇರ್ ಲಾಸ್ ಅಂತ ಬರುತ್ತೆ. ಹೇರ್ ಲಾಸ್ ಅಲ್ಲಿ ನಿಮಗೆ ಎರಡು ಥರ ಹೋಗುತ್ತೆ. ಒಂದು ಟೆಂಪ್ರವರಿ ಹೇರ್ ಲಾಸ್, ಇನ್ನೊಂದು ಪರ್ಮನೆಂಟ್ ಹೇರ್ ಲಾಸ್. ಅದರಲ್ಲಿ ನಿಮಗೆ ಏನಂತ ಹೇಳಿದ್ರೆ, ಒಂದು ಟೆಂಪ್ರವರಿ ಅಂದ್ಕೊಂಡ್ರೆ ನಿಮಗೆ ಪೋಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು, ಲೈಕ್ ಮೆಡಿಕೇಶನ್ಸ್, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದು, ಮತ್ತು ಫೀವರಿಶ್ ಆಪ್ರೇಷನ್ಸ್ ಏನಾದರೂ ಅವ್ರು ಮಾಡಿಸ್ಕೊಂಡಾಗ. ಸೊ ಇದರಿಂದ ನಿಮಗೇನಾಗುತ್ತೆ, ಹೆವಿ ಮೆಡಿಕೇಶನ್ಸ್ ಇರೋದ್ರಿಂದ ನಿಮಗೆ ಇದು ಟೆಂಪ್ರವರಿ ಆಗಿ ಹೇರ್ ಲಾಸ್ ಆಗುತ್ತೆ. ಟೆಂಪ್ರವರಿ ಅಂತ ಹೇಳಿದ್ರೆ ನಿಮ್ಮದು ಫಾಲಿಕಲ್ಸ್ ಏನಿರುತ್ತೆ ಅದು ಮಾತ್ರ ರಿಮೂವ್ ಆಗಿರುತ್ತೆ, ನಿಮ್ಮ ಫಾಲಿಕಲ್ಸ್ ಅಲ್ಲೇ ಇರುತ್ತೆ, ಬರೀ ಹೇರ್ಸ್ ಮಾತ್ರ ಲಾಸ್ ಆಗಿರುತ್ತೆ. ಸೊ ಇನ್ನು ನಿಮಗೆ ಪರ್ಮನೆಂಟ್ ಅಂತ ಹೇಳಿದ್ರೆ ಹೆರಿಡಿಟಿ ಆಗಿರ್ಬೋದು. ಹೆರಿಡಿಟಿ ಅಂತ ಹೇಳಿದ್ರೆ ಓಕೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇತ್ತು, ಅದು ಮತ್ತೆ ಬಂತು ಅಂತ ಹೇಳಿದ್ರೆ, ಮತ್ತೆ ಅವ್ರಿಗೆ ಹೆರಿಡಿಟಿ ಆಯಿತು ಅಂತ ಹೇಳಿದ್ರೆ, ಸೊ ಅದರಿಂದ ಅವರಿಗೆ ಹೇರ್ ಲಾಸ್ ಆಗುತ್ತೆ. ಸೊ ಇದು ಇಷ್ಟೆಲ್ಲ ಕಾರಣಗಳಿರುತ್ತೆ. ಓಕೆ. ಇನ್ನು ಸಾಕಷ್ಟು ಜನ ಬೇರೆ ಏನೋ ಒಂದು ಕಾಯಿಲೆಯಿಂದ ಮೆಡಿಸಿನ್ಸ್ ತಗೋತಾ ಇರ್ತಾರೆ. ಸಾಕಷ್ಟು ಮೆಡಿಸಿನ್ಸ್ ಆಗಿರ್ಬೋದು, ಸಿರಪ್ಸ್ ಆಗಿರ್ಬೋದು ತಗೋತಾ ಇರ್ತಾರೆ. ಈ ಒಂದು ರೀಸನ್ ಇಂದ ಕೂಡ ನಮಗೆ ಹೇರ್ ಫಾಲ್ ಆಗ್ಬೋದಾ? ಹೌದು, ಇದು ಟೆಂಪ್ರವರಿ ಆಗಿ ನಿಮಗೆ ಅದೇ ಹೇಳಿದಾಗೆ ಮೆಡಿಕೇಶನ್ ಇಂದ ನಿಮಗೆ ಟೆಂಪ್ರವರಿ ಆಗಿ ಹೇರ್ ಲಾಸ್ ಆಗುತ್ತೆ ಅಂತ ಹೇಳ್ತೀರಾ. ಏನು ಸಾಕಷ್ಟು ಜನ ಈ ಒಂದು ಮಾಡರ್ನೈಸ್ಡ್ ಲೈಫಿಗೆ ಅಡಿಕ್ಟ್ ಆಗಿ ಹೇರ್ ಸ್ಟ್ರೈಟ್ ಮಾಡೋದಾಗಿರ್ಬೋದು, ಹೇರ್ ಕಲರ್ ಮಾಡಿರ್ಬೋದು, ಇದ್ಯಾವುದು ಇಲ್ಲದೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇದು ಎಷ್ಟು ಹಾರ್ಮ್ಫುಲ್ ಅಂತ ಹೇಳ್ತೀರಾ ಹೇರ್ಸಿಗೆ? ಇದು ಆಕ್ಚುಲಿ ಇದರಲ್ಲಿ ಎರಡು ತರನೂ ಇದೆ. ನಿಮಗೆ ಟೆಂಪ್ರವರಿ ಆಗೂ ಅದು ಕನ್ವರ್ಟ್ ಆಗುತ್ತೆ, ಒಂದು ಪರ್ಮನೆಂಟ್ ಆಗಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಹೇರಿಗೆ ಇದಾಗುತ್ತೆ. ಅದು ಸ್ಕ್ಯಾಲ್ಫ್ಗೆ ಇದಾಗ್ಬಿಟ್ಟು ಮತ್ತೆ ಅಲ್ಲಿಂದ ನಿಮಗೆ ಡ್ರ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗಿ ಅದು ಮತ್ತೆ ನೀವು ಡಸ್ಟಲ್ಲಿ ಹೋಗುವಾಗ ಇದೆಲ್ಲ ತುಂಬ, ಮತ್ತೆ ಬ್ಲೋ ಡ್ರೈಯರ್ ಎವ್ರಿ ಡೇ ಪೀಪಲ್ ಯೂಸ್, ಲೈಕ್ ಅದನ್ನು ಬ್ಲೋ ಡ್ರೈಯರ್ನ ಕಂಟ್ರೋಲ್ ಮಾಡಿದ್ರೆ ಯೂಸ್ ಮಾಡೋದನ್ನ, ಸೊ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇನ್ನು ನಮ್ಮ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು ಅಂತ? ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಇವಾಗ ನಾನ್ ವೆಜ್ ತುಂಬ ತಿನ್ನುವಾಗಿಲ್ಲ. ನಾನ್ ವೆಜ್ ಜಾಸ್ತಿ ಯೂಸ್ ಮಾಡಿದ್ರೆ ಇವನ್ ರೆಡ್ ಮೀಟ್ ಆಗಿರ್ಬೋದು, ಇವನ್ ಡ್ರಿಂಕಿಂಗಲ್ಲೂ ಅಷ್ಟೇ ರೆಡ್ ವೈನ್ ಆ್ಯಂಡ್ ಸ್ಮೋಕಿಂಗ್ ಮಾಡೋದ್ರಿಂದ, ಸೊ ಇದರಿಂದ ಎಲ್ಲ ಹೇರ್ ಲಾಸಸ್ ಜಾಸ್ತಿ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡಿ ಡಯಟ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಕೂಡ ಸಾಕಷ್ಟು ಹೇರ್ ಫಾಲ್ ಸಮಸ್ಯೆ ಬರುತ್ತೆ. ಇವಾಗ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್ ಇಂದ ಅಂತೂ ಖಂಡಿತ ಹೇರ್ ಫಾಲ್ ಆಗುತ್ತೆ. ಸ್ಮೋಕಿಂಗ್ ಇಂದ ಟೆನ್ಷನ್ಸ್ ಮತ್ತೆ ನಿಕೋಟಿನ್ ಅನ್ನೋದೇನಿರುತ್ತೆ ನಿಮ್ಮ ಸ್ಕ್ಯಾಲ್ಫ್ ಇದ್ರಲ್ಲಾಗಲಿ ಫಾಲಿಕಲ್ಸ್ ಫಾಲ್ ಆಗೋದಕ್ಕೆ ಚಾನ್ಸಸ್ ಕೊಡುತ್ತೆ. ಓಕೆ. ಇನ್ನು ಸಾಕಷ್ಟು ಜನ ಒಳ್ಳೆ IT BTಲಿ ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇರುತ್ತೆ, ಎಜುಕೇಟೆಡ್ಸ್ ಇರ್ತಾರೆ. ಮೇಜರ್ ಆಗಿ ಹೇರ್ ಲಾಸ್ ಸಮಸ್ಯೆಯಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕಳ್ಕೊತಿರ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಫಾರಿನಿಗೆ ಹೋಗೋದಾಗಿರ್ಬೋದು. ಈ ಒಂದು ಆಪರ್ಚುನಿಟಿ ಅವ್ರು ಲುಕ್ ವೈಸ್ ಇಂದನೇ ಕಳ್ಕೊತಿರ್ತಾರೆ. ಅವರಿಗೆ ನೀವು ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರಾ ಅಂತ ಅವರಿಗೆ? ಇವಾಗ ಅಂತ ಹೇಳಿದ್ರೆ ನೋಡಿ, ಒಬ್ಬರಿಗೆ ಪ್ಯಾಚಸ್ ಬೇಕು ಅಂತ ಇರುತ್ತೆ. ಅಂದರೆ ಅವ್ರಿಗೆ ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಸೋಕ್ಕಾಗಲ್ಲ, ಸೊ ನನಗೆ ಸ್ಪೈಕ್ ಲುಕ್ ಬೇಕು, ಇಲ್ಲ ನನಗೆ ಬೇರೆ ಬೇರೆ ಸ್ಟೈಲಲ್ಲಿ ಯಾವ ಥರ ಬೇಕು ಅಂತ. ಅದರಿಂದ ನಮಗೆ ಅದರಲ್ಲೇ ಸಿಲಿಕಾನ್ ಪ್ಯಾಚ್ ಅಂತ ಹೇಳಿಬಿಟ್ಟು
ಸಿಲಿಕಾನ್ ಪ್ಯಾಚ್ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಒಂದು ಇದಿದೆ. ಸೊ ಅವರು ಅದನ್ನು ಸಿಲಿಕಾನ್ ಪ್ಯಾಚ್ ಆಗಿ ಹಾಕೊಬೋದು. ಅಂದರೆ ಅದರಲ್ಲಿ ಸ್ಪೈಕ್ ಲುಕ್ ಆಗಿರ್ಬೋದು, ನಿಮಗೆ ಆಫೀಸಿಗೆ ಹೋಗುವಾಗ ನಾರ್ಮಲ್ ಅಂದರೆ ಹೆಂಗಾಗಿ ಕಾಣಲಿಕ್ಕೆ. ಓಕೆ, ಎಸ್. ಇನ್ನು ಸಿಲಿಕಾನ್ ಪ್ಯಾಚ್ ಅಂದರೆ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅದನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್. ಸಿಲಿಕಾನ್ ಪ್ಯಾಚಲ್ಲಿ ನಿಮಗೆ 3 ರೀತಿ ಟೈಪ್ ಇರುತ್ತೆ. ಒಂದು ಬಂದುಬಿಟ್ಟು 3 ಟೈಪ್ಸಲ್ಲಿ, ಒಂದು ಗ್ಲೂ ಶೇಪ್ ಇರುತ್ತೆ, ಇನ್ನೊಂದು ಬಂದುಬಿಟ್ಟು ಕ್ಲಿಪ್ ಇರುತ್ತೆ, ಇನ್ನೊಂದು ಟೇಪ್ ಅಂತ ಹೇಳ್ತಾರೆ. ಸೊ ಇದು 3 ಟೈಪಲ್ಲಿ. ಇದು ಅವ್ರ ಮನೆಯಲ್ಲೂ ಕೂಡ ಇದು 2 ಏನಿದೆ, ಕ್ಲಿಪ್ಪು ಮತ್ತು ಟೇಪ್ ಅನ್ನೋದು ಮನೆಯಲ್ಲೇ ಮಾಡ್ಕೊಂಡು. ಗ್ಲೂ ಅನ್ನೋದು ನೀವು ನಮ್ಮ ಕ್ಲಿನಿಕ್ಕಿಗೆ ಬರಬೇಕು. ಕ್ಲಿನಿಕ್ಕಿಗೆ ಬಂದಾಗ ಅಲ್ಲಿ ನಿಮಗೆ 21 ಡೇಸ್ ಒಂದ್ಸರಿ ಅವರಿಗೆ ಸರ್ವಿಸ್ ಮಾಡ್ತಾರೆ ಅದನ್ನು. ಸೊ ಇದು ನ್ಯಾಚುರಲ್ ಹ್ಯೂಮನ್ ಹೇರ್ ಆಗಿರೋದ್ರಿಂದ ಅವರಿಗೆ ಮುಂದೆ ಯಾವುದೇ ಥರದ್ದು ಓಕೆ ಅವ್ರು ಪ್ಯಾಚ್ ಹಾಕ್ಸ್ಕೊಂಡಿದ್ದಾರೆ ಇಲ್ಲ ಏನೋ ವಿಗ್ ಇದೆ ಅವ್ರದ್ದು ಹೆಡ್ಡಲ್ಲಿ ಅಂತ ಯಾರೂ ಹೇಳಲ್ಲ. ಬಟ್ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ. ಮತ್ತು ನಾವು ಕಸ್ಟಮೈಸ್ ಕೂಡ ಮಾಡ್ತೀವಿ. ಓಕೆ, ಇನ್ನು ಜನರಲ್ ಆಗಿ ಹೇಳೋದಾದ್ರೆ ಈ ಒಂದು ಹೇರ್ ಫಾಲ್ ಸಮಸ್ಯೆ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನಿಮ್ಮ ಹತ್ರ ಬರುವಂತ ಪೇಷಂಟ್ಸ್ ಯಾರು ಜಾಸ್ತಿ, ಮಹಿಳೆಯರ ಅಥವಾ ಪುರುಷರ ಅಂತ? ಪುರುಷರು ಬರ್ತಾರೆ, ಮಹಿಳೆಯರು ಬರ್ತಾರೆ. ಓಕೆ, ನಮ್ಮಲ್ಲಿ ಇನ್ನೊಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ PRP ಅಂತ ಹೇಳ್ತಾರೆ. PRP ಅಂತ ಹೇಳಿದ್ರೆ ಪೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಅದರಿಂದ ಏನು ಮಾಡ್ತಾರೆ, ಇವಾಗ ಮಹಿಳೆಯರಿಗೆ ಹೇರ್ ಫಾಲ್ ಅನ್ನೋದಿರುತ್ತೆ. ಸೊ ಹೇರ್ ಫಾಲ್, ಹೇರ್ ಲಾಸ್ ಅದು ಪರ್ಮನೆಂಟ್ ಆಗಿರ್ಬೋದು, ಇಲ್ಲ ಪರ್ಮನೆಂಟ್ ಆಗಿದ್ರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಇವನ್ ಟೆಂಪ್ರವರಿ ಹೇರ್ ಲಾಸ್ ಅಂದರೆ ನಾನು ಅವಾಗಲೇ ಹೇಳಿದಾಗೆ ಪೋಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು, ನನಗೆ ಹೇರ್ ಫಾಲ್ ಆಗ್ತಾ ಇದೆ ತುಂಬ ಅಂತ ಬರ್ತಾರಲ್ಲ, ಅವರು ಈ PRP ಟ್ರೀಟ್ಮೆಂಟ್ ಅಂತ ತಗೊಂಡಾಗ ಅವ್ರದ್ದೇ ಬ್ಲಡ್ ಆದಂಥ 60 ml ಆಫ್ ಬ್ಲಡ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ನ ಸಪ್ರೇಟ್ ಮಾಡಿಬಿಟ್ಟು ಸೊ ಮತ್ತೆ ಅದನ್ನು ಆ ಪ್ಲಾಸ್ಮಾ ಏನಿರುತ್ತೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ ಅವ್ರದ್ದು ಸ್ಕ್ಯಾಲ್ಪ್ಗೆ. ಅವಾಗ ಏನಾಗುತ್ತೆ, ಅವ್ರದ್ದು ಡೆಡ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಟಿವ್ ಆದಾಗ ಫಾಲಿಕಲ್ಸ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅವರಿಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದು ಫೀಮೇಲ್ಗೂ ತುಂಬ ಚೆನ್ನಾಗುತ್ತೆ. ಅಂದರೆ ಪುರುಷರಿಗೂ ಸೇಮ್ ಇದೇ ಮೆಥಡ್ ಇರುತ್ತೆ, ಅಂದರೆ ಚೇಂಜಸ್ ಇರುತ್ತೆ ಅಷ್ಟೇ. ಓಕೆ, ಇನ್ನು ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಸಡನ್ ಆಗಿ ಒಂದು ಪೇಷಂಟ್ ಬಂದರೆ ಅವ್ರನ್ನ ನೀವು ಇನಿಷಿಯಲಿ ಯಾವ ರೀತಿ ಒಂದು ಅನಾಲಿಸಿಸ್ ಮಾಡಿ ಯಾವ ರೀತಿ ಅವ್ರಿಗೆ ಡಯಾಗ್ನೋಸಿಸ್ ಮಾಡ್ತೀರಾ ಅಂತ? ನಮ್ಮ ಹತ್ರ ಸ್ಕ್ಯಾಲ್ಪ್ ಅನಲೈಸರ್ ಮೆಷಿನ್ಸ್ ಇರುತ್ತೆ. ಸೊ ಅವ್ರಿಗೆಲ್ಲ ಚೆಕ್ ಮಾಡ್ತಾರೆ ಇವ್ರದ್ದು ಹೇರ್ ಹೇಗೆ. ಓಕೆ, ನಾನು ಇವಾಗ ಹೇಳ್ದಾಗೆ ಟ್ರೈಕೋದಲ್ಲಿ ನಿಮಗೆ 3 ರೀತಿ ಯಾವುದೋ ಒಂದು ಸೈಕಲ್ಸ್ ಇರುತ್ತೆ. ಒಂದು ಆನಜನ್, ಕ್ಯಾಟಜನ್, ಟ್ಯಾಲಜನ್ ಅಂತ ಹೇಳ್ಬಿಟ್ಟು ನಾವು ಅನಲೈಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವುದಿದೆ, ಯಾವ ಟೈಪಲ್ಲಿ ಅವ್ರದ್ದು ಹೇರ್ ಇದೆ. ಸೊ ಚೆಕ್ ಮಾಡಿದಾಗ ಅವ್ರದ್ದು ಇನ್ನೆಷ್ಟು ಲೈಫ್ ಇದೆ ಆ ಹೇರ್ಗೆ, ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ತೊಗೊಬೇಕು ಅದನ್ನು ನಾವು ಇವಾಗ ನೀವು ಎಕ್ಸ್ರೇ ಮಾಡಿಸ್ತೀರಾ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಬೋನ್ ಎಲ್ಲಿ ಇದಾಗಿದೆ. ಸೊ ಇದೇ ಥರ ನಮ್ಮದು ಎಕ್ಸ್ರೇಗಿಂತನೂ ಬಂತು, ಇವನ್ MRI ಅಂತಾನೆ ನೀವು ಹೇಳ್ಬೋದು. ಅದೇ ಟೈಪಲ್ಲಿ ನಮ್ಮದು ಹೇರ್ದು ಫಾಲಿಕಲ್ಸ್ ಸಮೇತ ನಿಮಗೆ ಅನಲೈಸ್ ಮಾಡ್ತೀವಿ. ಅಂದರೆ ಅದಕ್ಕೆ ಇನ್ನೆಷ್ಟು ಲೈಫ್ ಇದೆ, ಅದರಲ್ಲಿ ಎಷ್ಟು ಫಾಲಿಕಲ್ಸ್, ಒಂದು ಗ್ರಾಫ್ಟಲ್ಲಿ ಎಷ್ಟು ಫಾಲಿಕಲ್ಸ್, ಎಷ್ಟು ಹೇರ್ಸ್ ಉಳಿದಿದೆ ಅದೆಲ್ಲ ಚೆಕ್ ಮಾಡೋದ್ರಿಂದ ಈವನ್ ಫೋನ್ ಕಾಲ್ಸಲ್ಲಿ ಅಪಾಯಿಂಟ್ಮೆಂಟ್ಸ್ ಕೂಡ ನಮ್ಮ ಇದ್ರಲ್ಲಿ ತಗೊಳ್ತಾರೆ. ಸೊ ಡಾಕ್ಟರ್ಸ್ ಬೇಕು, ಒಬ್ಬೊಬ್ರಿಗೆ ಬರೋಕ್ಕಾಗಲ್ಲ ತುಂಬ ದೂರದಿಂದ. ಸೊ ಅವರನ್ನು ನಾವು ಅಪಾಯಿಂಟ್ಮೆಂಟ್ಸ್ ಮುಖಾಂತರ ಸೊ ಬನ್ನಿ ನೀವು ಯಾವ ಥರ ಫೋನ್ ಕಾಲ್ಸ್ ಎಲ್ಲ ಅವ್ರು ವಾಟ್ಸಪ್ ಮುಖಾಂತರ ಅವ್ರು ನಮಗೆ ಕಳಿಸ್ಬೋದು ಫೋಟೋಸು, ನಮ್ಗೆ ಎಷ್ಟು ಫಾಲಿಕಲ್ಸ್ ಬೇಕು ಅಂತ ಹೇಳ್ಬಿಟ್ಟು. ಏನೊಂದು ಕನ್ಸಲ್ಟೇಷನ್ಗೆ ಅವರು ಸೆಂಟರ್ಗೆ ಬರಬೇಕು ಅಂತ ಏನಿಲ್ಲ, ಬರಬೇಕು, ತುಂಬ ದೂರ ಇದ್ದವರು ನೀವು ಕನ್ಸಲ್ಟೇಷನ್ ಮಾಡಿಸ್ಕೊಂಡು. ಓಕೆ, ದಟ್ಸ್ ವೆರಿ ಈಸಿ ಆಕ್ಸೆಸಬಲ್ ಅಂತ ಹೇಳ್ಬೋದು. ಎಸ್, ಇನ್ನು ಈ ಒಂದು ಪ್ರೊಸೀಜರ್ ಎಷ್ಟು ಹೊತ್ತು ಟೈಮ್ ತಗೊಳುತ್ತೆ ಅಂತ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಬಂದ್ಬಿಟ್ಟು ನಿಮಗೆ ಡಿಪೆಂಡ್ಸ್ ಆಗುತ್ತೆ. ಇವಾಗ ನಾವು ಪರ್ ಡೇ ಅವರಿಗೆ 3500 ಫಾಲಿಕಲ್ಸ್ ಮಾತ್ರ, ಅಪ್ ಟು 3500 ಫಾಲಿಕಲ್ಸ್ ಒಂದು ಸೆಕ್ಷನಲ್ಲಿ ಮಾಡ್ಬೋದು. ಈವನ್ FUL ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಸೆಕ್ಷನ್ಸ್ ಮಾಡ್ಬೋದು. ಅಂದರೆ ಒಂದು ಇವತ್ತು 3500 ಮಾಡಿಸಿದ್ರೆ ನೆಕ್ಸ್ಟ್ ಮತ್ತೆ ಬರೋಕ್ಕಾಗಲ್ಲ ಆ ಥರ ಏನಿಲ್ಲ, ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡ್ಬೋದು. ತುಂಬ ಜನಕ್ಕೆ ಅಂದರೆ ಫುಲ್ ಖಾಲಿ ಆಗಿರುತ್ತೆ. ಇವನ್ 7 ಸ್ಟೇಜ್ ಆಫ್ ಹೇರಲ್ಲಿ ಬಾಲ್ಡ್ನೆಸ್ ಅಲ್ಲಿ ಮೇಲ್ ಪ್ಯಾಟರ್ನ್ ಏನು ಥಿನ್ನಿಂಗ್ ಹೇರ್ ಇರುತ್ತೆ ಅಲ್ಲಿ 7 ಸ್ಟೇಜಸ್ ಇರುತ್ತೆ. ಅದರಲ್ಲಿ ಆಫ್ಟರ್ 4th ಸ್ಟೇಜಸ್ ವಿ ವಿಲ್ ಸ್ಟಾರ್ಟ್ ದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ, ಇನ್ನು ಈ ಒಂದು ಹೇರ್ ಫಾಲ್ ಅನ್ನೋದಕ್ಕೆ ಮೇಜರ್ ಆಗಿ ಬಂದರೆ ಸಾಕಷ್ಟು ಜನ ಹಾಫ್ ಬಾಲ್ಡ್ನೆಸ್ ಇಂದ ಬಳಲ್ತಿರ್ತಾರೆ, ಇನ್ನು ಸಾಕಷ್ಟು ಜನ ಕಂಪ್ಲೀಟ್ ಬಾಲ್ಡ್ನೆಸ್ ಇಂದ. ಹಾಫ್ ಬಾಲ್ಡ್ನೆಸ್ ಅಂತ ಸಮಸ್ಯೆ ಇರೋ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ರೀತಿ ಒಂದು ಗೈಡೆನ್ಸ್ ಆಗಿರ್ತಾರೆ? ಅವ್ರಿಗೆ ಅವ್ರದ್ದು ನಾವು ಫಸ್ಟ್ ಡೋನರ್ ಏರಿಯಾ ಅಂದರೆ ಬ್ಯಾಕ್ ಸೈಡ್ ಹೇರ್ ಎಷ್ಟು ಇದೆ, ಅವ್ರಿಗೆ ಎಷ್ಟು ಗ್ರಾಫ್ಟ್ ನಮಗೆ ಸಿಗ್ಬೋದು ಅಂತ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಆಗಿ ಅವ್ರದ್ದು ಫುಲ್ ಆಫ್ ಬಾಲ್ಡ್ ಆಗಿಬಿಟ್ಟಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಡೋನರ್ ಏರಿಯಾದಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಸೊ ಬಿಯರ್ಡ್ ಹೇರ್ ಆಗಿರ್ಬೋದು, ಇಲ್ಲ ಎದೆ ಭಾಗದ ಹೇರ್ ಆಗಿರ್ಬೋದು, ಸೊ ಇದನ್ನೆಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಈ ಒಂದು ಬೇರೆ ಆಪ್ಷನ್ ಕೂಡ ಇರ್ಬೋದು. ಮತ್ತೆ ಏನು ಅಂದರೆ ಅವರಿಗೆ ಗ್ರೇ ಹೇರ್ ಚಾನ್ಸಸ್ ಇರಲ್ಲ. ಒಂದು ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ಗ್ರೇ ಹೇರ್ ತುಂಬ ನಿಧಾನವಾಗಿ ಆಗುತ್ತೆ ಸರ್. ಓಕೆ, ಇನ್ನು ನಾವು ಹೇರ್ ಫಾಲ್ ಬಗ್ಗೆನೇ ಸಾಕಷ್ಟು ಮಾತಾಡೋದಾದ್ರೆ ಏನಂತಾರೆ, ನನಗೆ ಒಳ್ಳೆ ಫುಡ್ ತಗೋತೀನಿ ನಾನು, ನನಗೆ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ, ಆದರೂ ಕೂಡ ನನಗೆ ಹೇರ್ ಫಾಲ್ ಅಂತ ಹೇಳ್ತಾರೆ. ಹೆರಿಡಿಟಿ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಒಂದು ಹೇರ್ ಫಾಲ್ಗೆ ಅಂತ?
ಹೆರಿಡಿಟಿ ಅಫ್ಕೋರ್ಸ್ ಓಕೆ ಅವ್ರಿಗೆ ಇವಾಗ ಅವ್ರ ಫ್ಯಾಮಿಲಿಗಾಗಿರ್ಬೋದು ಅವ್ರ ಮಮ್ಮಿಗಾಗಿರ್ಬೋದು ಡ್ಯಾಡ್ಗಾಗಿರ್ಬೋದು ಅಪ್ಪ ಅಮ್ಮಂಗಾಗಿದ್ರೆ ಅದು ಬರೋ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕು. ಯಾಕೆಂತ ಹೇಳಿದ್ರೆ ಇದು ಹೆರಿಡಿಟಿ ಬಂದ್ಬಿಟ್ಟು ನಿಮಗೆ ಪರ್ಮನೆಂಟ್ ಹೇರ್ ಲಾಸ್ ಆಗಿರುತ್ತೆ. ಅದರಿಂದ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ರೆ, ಯಾಕೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡೋನರ್ ಏರಿಯಾದಲ್ಲಿ ಲೈಫ್ ಲಾಂಗ್ ಅವರಿಗೆ ಹೇರ್ ಫಾಲ್ ಆಗಲ್ಲ. ಸೊ ಆ ಡೋನರ್ ಏರಿಯಾ ಫಾಲಿಕಲ್ಸ್ ಏನಿರುತ್ತೆ ಅದನ್ನ ಮತ್ತೆ ನಾವು ಇಂಪ್ಲಾಂಟ್ ಮಾಡ್ತೀವಿ. ಓಕೆ, ಅದರಿಂದ ಅವ್ರಿಗೆ ಯಾವುದೇ ಥರದ್ದು ಓಕೆ ನಾನು ಸರ್ಜರಿ ಮಾಡಿಸ್ದೆ ಮತ್ತೆ ನನಗೆ ಹೇರ್ ಫಾಲ್ ಆಗುತ್ತೆ ಅನ್ನೋ ಇದಿರಲ್ಲ. ಅಂದರೆ ಪರ್ಮನೆಂಟ್ ಒಂದು ರಿಸಲ್ಟ್ 100% ಗ್ಯಾರಂಟಿ ಇರುತ್ತೆ. ಓಕೆ, ಇನ್ನು ನಾವು ಈ ಸಿಲಿಕಾನ್ ಪ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಮಹಿಳೆಯರು ಯಾವ ಒಂದು ಸಿಲಿಕಾನ್ ಪ್ಯಾಚ್ ಅಲ್ಲಿ ಇರುವಂತ ಟೈಪ್ಸ್ ನ ಆಪ್ ಮಾಡ್ಕೋಬಹುದು ಅಂತ? ಮಹಿಳೆಯರು ಅಂತ ಹೇಳಿದ್ರೆ ಇವಾಗ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಕೀಮೋಥೆರಪಿ ಅದೆಲ್ಲ ಮಾಡಿಸಿದ್ರೆ, ಸೊ ಅವ್ರಿಗೆ ಇವಾಗ ಕೀಮೋಥೆರಪಿ ಅಂತ ಹೇಳಿದ್ರೆ ಅವ್ರಿಗೆ ಹೇರ್ ಬರೋ ಚಾನ್ಸಸ್ ಇರಲ್ಲ. ಸೊ ಅವರು ನಾರ್ಮಲ್ ನ್ಯಾಚುರಲ್ ಅಕಾರ್ಡಿಂಗ್ ಟು ಅವ್ರ ಫೇಸ್, ಅವ್ರ ಮುಖ ಹೇಗಿರುತ್ತೆ ಆ ಥರ ನಾವು ಒಂದು ಡಿಸೈನ್ ಮಾಡಿ ನಾವೇ ಕೊಡ್ತೀವಿ, ಕಸ್ಟಮೈಸ್ ಮಾಡಿ ಫೀಮೇಲ್ಗೆ. ಇವಾಗ ಮೇಲ್ಗಾದ್ರೂ ಅಷ್ಟೇ, ಇವನ್ ಕ್ಯಾನ್ಸರ್ ಪೇಷಂಟ್ಗೆ ಅಂತ ಹೇಳಿದ್ರೆ ಅವರು ಅಷ್ಟೇ ಸಿಲಿಕಾನ್ ಪ್ಯಾಚ್ ಹಾಕೊಬಹುದು. ಎಸ್, ಅಷ್ಟೊತ್ತು ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ವೀಕ್ಷಕರೇ, ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಇನ್ನು ಯಾವ ರೀತಿ ಹೆಚ್ಚು ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಕೂಡ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ವಿರಾಮದ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವೀಕ್ಷಕರೇ, ಇನ್ನು ಕಾರ್ಯಕ್ರಮಕ್ಕೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯ ಟೆಕ್ನಿಕಲ್ ಹೆಡ್ ಆಗಿರುವಂತಹ ಮಾನಸ ಅವರು ನಮ್ಮತ್ತೆ ಜಾಯ್ನ್ ಆಗಿದ್ದಾರೆ. ಮಾನಸ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮಾನಸ ಅವರೇ, ಹೇರ್ ಲಾಸಿಗೆ ಮೇನ್ ರೀಸನ್ ನಿಮ್ಮ ಪ್ರಕಾರ ಏನು ಅಂತ? ಹೇರ್ ಲಾಸ್ ಯಾವೆಲ್ಲ ಕಾರಣಕ್ಕಾಗತ್ತೆ ಅಂದ್ರೆ ಹೆರಿಡಿಟ್ರಿ ಪ್ರಾಬ್ಲಮ್ ಆಗಿರುವ, ಆಗ್ಲೇ ಆಶ್ರಿತ್ ಅವ್ರು ಹೇಳ್ದಂಗೆ ಹೆರಿಡಿಟ್ರಿ, ಇವಾಗ ನಮ್ಮ ತಾತ ಅಥವಾ ಅಜ್ಜಿಗೆ ಹಾಗೆ ಪರ್ಮನೆಂಟ್ ಹೇರ್ ಲಾಸ್ ಅಲ್ಲಿ ಬರುತ್ತೆ ಅದು. ಇಲ್ಲಾಂದ್ರೆ ಈಗಿನ ಜನತೆ ಹೇಗಂದ್ರೆ ಡಯಟಿಂಗ್ ಇದ್ರಿಂದ ಪ್ರಾಪರ್ ಫುಡ್ ತಗೊಂತಾ ಇರಲ್ಲ ಅವರು, ಪೌಷ್ಟಿಕ ಆಹಾರದ ಕೊರತೆಯಿಂದನೂ ಕೂಡ ಅವ್ರಿಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಇವಾಗ ನಿಮ್ಗೆ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗಿ ಕೂಡ ನಿಮ್ಗೆ ಅವಾಗ್ಲೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ನಿಮ್ ಹಾರ್ಮೋನ್ಸ್ ಅಲ್ಲಿ ಏನಾದ್ರೂ ಏರುಪೇರಾದ್ರೆ ಅವಾಗ್ಲೂ ಕೂಡ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಇನ್ನ ಹಲವಾರು ಕಾರಣದಿಂದ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಇಲ್ಲ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ, ಶಾಂಪೂ ಇವಾಗೆಲ್ಲ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ಅದರಿಂದನೂ ಕೂಡ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಓಕೆ, ಇನ್ನು ನಾನು ಆಯಿಲ್ ವಿಚಾರಕ್ಕೆ ಮಾತಾಡೋದಾದ್ರೆ, ಸಾಕಷ್ಟು ಚಿಕ್ಕ ಪುಟ್ಟ ಮಕ್ಕಳಿಂದನೂ ಕೂಡ ದೊಡ್ಡವರು ಯಾರು ಆಯಿಲ್ ಅಪ್ಲೈ ಮಾಡೋದಿಲ್ಲ. ಇನ್ನು ಆಯಿಲ್ ಅಪ್ಲೈ ಮಾಡಿದ್ರು ಕೂಡ 3 to 4 days ಅದನ್ನು ಕಂಟಿನ್ಯೂಸ್ ಆಗಿ ಹಾಗೆ ಹೆಡ್ ಬಾತ್ ಮಾಡದೇ ಇದ್ರೂ ಕೂಡ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು. ಸೊ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ಹೌದು, ಯೂಶಲ್ ಆಗಿ ನಾವು ಡಾಕ್ಟರ್ ಸ್ಪೆಸಿಫೈ ಮಾಡ್ದಂಗೆ ಟ್ವೈಸ್ ಅ ವೀಕ್, ನೀವು ವಾರಕ್ಕೆ 2 ಬಾರಿ ಆದ್ರೂ ಎಣ್ಣೆ ಸ್ನಾನ ಮಾಡ್ಬೇಕು. ನೀವು ಎಣ್ಣೆ ಹಾಕಿ ಕೂಡ ಒಂದ್ ಅರ್ಧ ಗಂಟೆ ಆದ್ಮೇಲೆ ಹೇರ್ ವಾಶ್ ಮಾಡ್ಕೊಬೇಕು. ಕೆಲವರು ಎಣ್ಣೆ ಹಾಕಿ ಒಂದಿನ ಬಿಟ್ಟು ಆ ರೀತಿನೂ ಕೂಡ ಮಾಡ್ತಾರೆ. ಆದಷ್ಟು ನೀವು ಆಯಿಲ್ ಯೂಸ್ ಮಾಡಿದ್ರೆ ಸಾಧ್ಯ ಅಂದ್ರೆ ಅರ್ಧ ಗಂಟೆ ಇಲ್ಲ ಅಂತಂದ್ರೆ 1 ಗಂಟೆ ಅಷ್ಟಲ್ಲಿ ಹೇರ್ ವಾಶ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಎಸ್ ಆಶ್ರಿತ್ ಅವರೇ, ಇನ್ನು ನಾವು ಮೇಲ್ಸ್ ಆಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋ ಹುಡುಗರು ಆಗಿರ್ಬೋದು, ಹೇರ್ ಕಲರಿಂಗ್ ಇಲ್ಲದೆ ನಾವು ಯಾರ್ದು ಹೇರ್ಸ್ ಹಾಗೆ ಬ್ಲ್ಯಾಕ್ ಆಗಿ ನೋಡೋದೇ ಇಲ್ಲ ಅಂತ ಹೇಳ್ತೀವಿ. ಹೇರ್ ಕಲರಿಂಗ್ ಮಾಡಿದಷ್ಟು ಹೇರ್ ಗ್ರೇ ಆಗಿ ಟರ್ನ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಯೋರ್ ಒಪಿನಿಯನ್ ಅಂತ? ಇವಾಗ ಬರ್ತಾ ಇರೋದಂತ ಹೇರ್ ಪ್ರಾಬ್ಲಮ್ ಫಸ್ಟ್ ಅಂದ್ರೆ, ಇವಾಗ ನೀವು ಯಾವ್ದು ಕೆಮಿಕಲ್ ಅಮೋನಿಯಾ ಅಂತ ಹೇಳ್ತೀವಿ, ನೀವು ಅಮೋನಿಯಾ ಏನ್ ಹೇರ್ಗೆ ಯೂಸ್ ಮಾಡ್ತೀರಾ ಅದರಿಂದ ನಿಮಗೆ ಗ್ರೇ ಹೇರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇವಾಗ ಗ್ರೇ ಹೇರ್ ಅಂತ ಹೇಳಿದ್ರೆ ಪ್ರೀ ಮೆಚೂರ್ ಗ್ರೇಯಿಂಗ್ ಅಂದ್ರೆ ನಿಮಗೆ ಬಿಲೋ 30, 25, 24, 23 ಅಂದ್ರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಇರ್ತದೆ. ಸೊ ಅದಕ್ಕೆಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಪ್ರೀ ಮೆಚೂರ್ ಗ್ರೇಯಿಂಗ್ ಟ್ರೀಟ್ಮೆಂಟ್. ಆಫ್ಟರ್ 30-35 ಇಟ್ಸ್ ನಾರ್ಮಲ್, ಎಲ್ಲರಿಗೂ ಗ್ರೇ ಹೇರ್ ಸ್ಟಾರ್ಟ್ ಆಗುತ್ತೆ, ಅದಿರುತ್ತೆ. ಮತ್ತೆ ಹೇರ್ ಕಲರ್ ಇಂದ ಯಾವ್ದು ಅಮೋನಿಯಾದಲ್ಲಿ ಜಾಸ್ತಿ ಹೇರ್ ಕಲರ್ ಮಾಡಿಸ್ತಾರೆ ಅದರಿಂದ ಗ್ರೇ ಹೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹೇಳೋ ಪ್ರಕಾರ ನ್ಯಾಚುರಲ್ ಆಗಿ ಆಗೋ ಗ್ರೇ ಹೇರ್ಸ್ ಬೇರೆ, ನಾವು ಒಂದು ಕೆಮಿಕಲ್ ಯೂಸ್ಡ್ ಕಲರ್ ಮಾಡಿಸೋದೇ ಬೇರೆ. ಯಾಕೆಂದ್ರೆ 23rd, 21 ಏಜ್ಗೆಲ್ಲ ಇವಾಗ ಇರುತ್ತೆ, ಅದೆಲ್ಲ ಪ್ರೀ ಮೆಚೂರ್ಡ್ ಗ್ರೇಯಿಂಗ್ ಹೇರ್ ಅಂತ ಇರುತ್ತೆ. ಅದೇನು ಅಂತ ಹೇಳಿದ್ರೆ ಯಾವುದೋ ಒಂದು ಹೇರ್ ಇಂದ ವೈಟ್ ಇದಾಗ್ಬಿಟ್ಟು ಆ ಕ್ವಿಟಿಕಲ್ಸ್ ಅಲ್ಲಿ ಏನಾಗಿರುತ್ತೆ, ನಿಮ್ದು ಫಾಲಿಕಲ್ಸ್ಗೆ ಸ್ಪ್ಲಿಟ್ ಆಗ್ಬಿಟ್ಟಿರುತ್ತೆ ಗ್ರೇ ಹೇರ್ಸ್ ಎಲ್ಲ. ಇದರಿಂದ ಎಲ್ಲ ಸೈಕಲ್ಸ್ ಎಲ್ಲ ಹೋಗ್ಬಿಟ್ಟು ಸೊ ದೆನ್ ನಿಮಗೆ ಬೇರೆ ಬೇರೆ ಹೇರ್ಸ್ ಎಲ್ಲ ಗ್ರೋತ್ ಆಗ್ತಾ ಇರುತ್ತೆ. ಓಕೆ, ಇನ್ನು ನಾನು ಹೇಳಿದಾಗಲೇ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ಹಾಫ್ ಬಾಲ್ಡ್ನೆಸ್ ಸಮಸ್ಯೆ ಇರುತ್ತೆ. ಯಾವೊಂದು ಪರ್ಟಿಕ್ಯುಲರ್ ಏಜ್ ಇಂದ ಈ ಒಂದು ಸರ್ಜರಿ ಆಗಿರ್ಬೋದು, ಸಿಲಿಕಾನ್ ಪ್ಯಾಚ್ ಅವ್ರು ಆಪ್ ಮಾಡ್ಕೋಬಹುದು ಅಂತ? ಸರ್ಜರಿ ಬಂದ್ಬಿಟ್ಟು ನಿಮಗೆ 18 ಇಯರ್ಸ್ ಇಂದನೂ ಮಾಡಿಸ್ಬೋದು. 18-20 ಇಯರ್ಸ್ ಅಂದ್ರೆ ಒಂದು ಮೆಚೂರ್ಡ್ ಏಜ್ ಅನ್ನೋದಿರುತ್ತಲ್ವಾ, ಆ ಏಜ್ ಇಂದನೂ ನೀವು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ನಾವು ಬಿಲ್ಲೋ ತಗೊಳ್ಳೋದು ಇವನ್ ಮೆಡಿಕಲಿ 15 ಏಜ್ ಇಂದ ಮೇಲ್ಗಡೆ ಮಾಡಬಹುದು, ಮಾಡ್ಕೊಬಹುದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಸರ್ಜರಿ
ಅಂತ ಒಂದ ತಕ್ಷಣ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ನಾರ್ಮಲ್ ನಮ್ಮ ಬಾಡಿ ಆರ್ಗನ್ಸಿಗೆ ಸರ್ಜರಿ ಮಾಡಿಸೋದಕ್ಕೆ ಹೆದರ್ಕೋತಾರೆ. ಇನ್ನು ನಾನು ಸ್ಕ್ಯಾಲ್ಪ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ತುಂಬಾನೇ ಸೂಕ್ಷ್ಮ ಅಂತ ಹೇಳ್ಬೋದು. ಸೊ ಹೇಗೆ ಈ ಟ್ರೀಟ್ಮೆಂಟ್ ಹೇಗಿರುತ್ತೆ? ಯಾಕೆಂತ ಹೇಳಿದ್ರೆ ಸರ್ಜರಿ ಅಂತ ಹೇಳಿದ್ರೆ ಇವಾಗ ನಮ್ದು ಏನ್ ಸ್ಕಿನ್ ಲೇಯರ್ಸ್ ಇರುತ್ತೆ, ಇವಾಗ 5 or 7 ಲೇಯರ್ಸ್ ಅಲ್ಲಿ ನಾವು ಬರೀ 2 ಲೇಯರ್ಸ್ಗೆ ಮಾತ್ರ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದರಿಂದ ಅವರು ಹೆದರ್ಕೊಳ್ಳುವಂಥದ್ದೇನು ಇಲ್ಲ, ಯಾವುದೇ ಆದ ಇಂಟರ್ನಲಿ ಅವ್ರಿಗೆ ಪ್ರಾಬ್ಲಮ್ಸ್ ಆಗಲ್ಲ. ಸೊ ಧೈರ್ಯದಿಂದ ಅವರು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡು ಯಾಕೆಂದ್ರೆ ಇದು ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಇರೋದ್ರಿಂದ ಸೊ ಅವ್ರಿಗೇನು ಯಾವುದೇ ತರದ್ದು ತೊಂದರೆ ಆಗಲಿ ಏನು ಇರಲ್ಲ, ಎಲ್ಲ ಮೆಡಿಕಲಿ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಸೊ ಅವರೇ ಎಲ್ಲ ಟೇಕ್ ಕೇರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಹೇಳಿದ್ರೆ ಆಗಲೇ ಅದು ಪೇನ್ಲೆಸ್ ಟ್ರೀಟ್ಮೆಂಟ್ ಅಂತ, ಪೇನ್ಲೆಸ್ ಬೇರೆ ಇರುತ್ತೆ ಅವ್ರಿಗೆ. ಇವನ್ ಅವ್ರು ಸರ್ಜರಿ ಮಾಡಿಸಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ಸೊ 3 days ತಗೊಳುತ್ತೆ ಅದು ಹೀಲ್ ಆಗೋಕೆ. ಅಂದ್ರೆ ಇವಾಗ ಸರ್ಜರಿ ಮಾಡಿಸೋ ಒಂದೇ ದಿನ ಕ್ಲಿಯರ್ ಆಗೋಕೆ ಯಾವ್ದು ಇನ್ನು ಕಂಡಿದ್ದಿಲ್ಲ ಯಾರು. ಸೊ ಇದು 3 days ಆಗುತ್ತೆ. 3 days ಆದ್ಮೇಲೆ ಏನಾಗುತ್ತೆ ನಿಮ್ಗೆ ಎಲ್ಲ ಏನೇನು ಅದು ಟ್ರಾನ್ಸ್ಪ್ಲಾಂಟ್ ಇಂಪ್ಲಾಂಟ್ ಮಾಡಿರ್ತಾರೆ ಅದೆಲ್ಲ ಕ್ಲಿಯರ್ ಆಗ್ತಾ ಬಂದ್ಮೇಲೆ 3 months ತಗೊಳುತ್ತೆ ಹೇರ್ ಗ್ರೋತ್ ಆಗೋಕೆ. 3 months ಆದ್ಮೇಲೆ ಅವರು ಹೇರ್ ಸಲೂನ್ಗೆಲ್ಲ ಹೋಗ್ಬಿಟ್ಟು ಸೊ ಹೇರ್ ಕಟ್ ಮಾಡಿಸ್ಬೋದು. ಸೊ ಆದಷ್ಟು ಅವ್ರು ನ್ಯಾಚುರಲ್ ಆಗಿ ಇರೋ ತರ ಅಫ್ಕೋರ್ಸ್ ನ್ಯಾಚುರಲ್ ಅದ್ರ ಮೇಲ್ಗಡೆ ಇವರು PRP ಮಾಡಿಸಿದ್ರು ಇನ್ನೂ ತುಂಬಾ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. PRP ಇಸ್ ಎಸ್ಪೆಷಲಿ ಫಾರ್ ಥಿನ್ನಿಂಗ್ ಹೇರ್. ಓಕೆ ಎಸ್. ಇನ್ನು ಮನಸ್ಸು ಅವರೇ ಲೇಡೀಸ್ ವಿಷಯಕ್ಕೆ ಬಂತಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ಹೇರ್ ಫಾಲ್ ಆಗುವಂಥ ಸಮಸ್ಯೆ ಇರುತ್ತೆ ಅಂತ, ಸೊ ಅಥವಾ ಇನ್ನು ಮೆನ್ಸ್ಟ್ರಲ್ ಟೈಮಲ್ಲೂ ಕೂಡ ಸಾಕಷ್ಟು ಹೇರ್ ಫಾಲ್ ಆಗುತ್ತೆ ಅಂತ. ಸೊ ಅವರು ಯಾವ ರೀತಿ ಒಂದು ಫುಡ್ ಹ್ಯಾಬಿಟ್ಸಿಂದ ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಒಂದು ನ್ಯಾಚುರಲ್ ಡಯಟ್ ಯಾವ ರೀತಿ ಇರಬೇಕು ಅಂತ ನೀವು ಹೇಳ್ತೀರಾ? ಆದಷ್ಟು ಅವರು ಫೈಬರ್ ಕಂಟೆಂಟ್ ಫುಡ್ ಜಾಸ್ತಿ ಇಂಟೇಕ್ ಮಾಡಬೇಕು. ಇವಾಗ ಸೊಪ್ಪು ತರಕಾರಿ ಆದಷ್ಟು ಹಣ್ಣು ಅವರ ಬ್ಯಾಲೆನ್ಸ್ ಡಯಟ್ ಏನಿರುತ್ತೆ ಅದನ್ನ ಅವ್ರು ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಸೊಪ್ಪು ತರಕಾರಿ ಇವಾಗಿನ ಯೂತ್ಸ್ ಎಲ್ಲ ಡಯಟಿಂಗ್ ಅಂತ ಅಂದ್ಬಿಟ್ಟು ಸರಿಯಾಗಿ ಊಟನೇ ಮಾಡೋದಿಲ್ಲ, ಜಂಕ್ ಫುಡ್ಸೇ ಜಾಸ್ತಿ ತಿಂತಿರ್ತಾರೆ. ಇವಾಗಿನ ಯೂತ್ಸ್ಗೆ ಫೇವ್ರೆಟ್ ಫುಡ್ ಅಂತ ಕೇಳಿದ್ರೆ ಯಾರು ಇವಾಗ ನನಗೆ ಜಂಕ್ ಫುಡ್ ತಗೊಂತಾ ಇರ್ತಾರೆ, ಪಿಜ್ಜಾ ಬರ್ಗರ್ ಆಗ್ಲಿ. ಅವ್ರ ತಿನ್ನೋ ಆಹಾರದಲ್ಲಿ ಆದಷ್ಟು ಸೊಪ್ಪು ಮೊಳಕೆ ಕಟ್ಟಿದ ಕಾಳು ಆದಷ್ಟು ಅದನ್ನೆಲ್ಲ ತಿಂತಾ ಬರ್ಬೇಕು. ನಮ್ಮ ಬಾಡಿಗೂ ಕೂಡ ಪೌಷ್ಟಿಕ ಆಹಾರ ಬರ್ತಾ ಇರ್ಬೇಕು. ಓಕೆ. ಇನ್ನು ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಹೇರ್ ಫಾಲ್ ಸಮಸ್ಯೆಗೆ ಸಾಕಷ್ಟು ಮೆಡಿಸಿನ್ಸ್ ಇರ್ಬೋದು, ಹರ್ಬಲ್ ಆಯಿಲ್ಸ್ ಇರ್ಬೋದು, ಎಲ್ಲಾನು ಕೂಡ ಯೂಸ್ ಮಾಡ್ತಾರೆ. ಬಟ್ ನೀವು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬಂದ್ರೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಅಂತ ಯಾವ ಕಾರಣಕ್ಕೆ ಹೇಳ್ತೀರಾ? ಹೇಗಿರುತ್ತೆ ಟ್ರೀಟ್ಮೆಂಟ್ಸ್ ಎಲ್ಲ ಅಂತ? ಖಂಡಿತ. ಪ್ರಮುಖವಾಗಿ ನಾನು 3 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಬೆಲೆ. ಇವಾಗ ನೀವು ಬೇರೆ ಎಲ್ಲಾ ಕಡೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಅಂತಂದ್ರೆ ಅವರು 30 ಇಂದ 60 ರೂಪಾಯಿವರೆಗೂ ಇರುತ್ತೆ ಕಾಸ್ಟ್. ಆದ್ರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ 15 ರೂಪಾಯಿ ಒಂದು ಗ್ರಾಫ್ಟ್ ಚಾರ್ಜ್ ಮಾಡ್ತಾರೆ. ಗ್ರಾಫ್ಟ್ ಅಂತ ಹೇಳಿದ್ರೆ ನೀವು ಒಂದು ಕೂದಲಿನ ಬುಡಕ್ಕೆ ನಾವು ಗ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಒಂದು ಗ್ರಾಫ್ಟ್ಗೆ ಇಂಡಿಯಾದಲ್ಲಿ ನಾನು ಕೇಳ್ಪಟ್ಟಂಗೆ ನನಗೆ ಗೊತ್ತಿರೋ ನನ್ನ ನಾಲೆಜ್ ಇರೋಂಗೆ 15 ರೂಪಾಯಿ ಕಡಿಮೆ ಬೆಲೆಯಲ್ಲಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಎರಡನೇದಾಗಿ ನಮ್ಮಲ್ಲಿ ಇವಾಗ EMI ಫೆಸಿಲಿಟೀಸ್ ಇದೆ. ನಮ್ಗೆ ಜನತೆಗೆ ಅನುಕೂಲ ಆಗ್ಲಿ ಅಂತ ಕೂಡ ನಾವು EMI ಫೆಸಿಲಿಟೀಸ್ ಒದಗಿಸ್ಕೊಡ್ತಾ ಇದೀವಿ. ಮೂರನೇದಾಗಿ ಆನ್ಲೈನ್ ಟ್ರೀಟ್ಮೆಂಟ್. ಇವಾಗ ದೂರದಿಂದ ಟ್ರಾವೆಲ್ ಮಾಡಕ್ ಆಗದೆ ಇರೋರು ಫೋನಲ್ಲಿ ಕೂಡ ಇವಾಗ ಎಕ್ಸಾಂಪಲ್ ವಾಟ್ಸಪ್ ಅಲ್ಲಿ ಕೂಡ ಅವರು ಅವ್ರ ಫೋಟೋನ ಕ್ಲಿಕ್ ಮಾಡಿ ಹೇಳಿದ್ರೆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಎಷ್ಟು ಗ್ರಾಫ್ಸ್ ಬೇಕಾಗತ್ತೆ ಅಂತ ಕೂಡ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಮ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಇರೋ ಕಾರಣ ಆದಷ್ಟು ಜನ ಬರ್ತಾ ಇದಾರೆ. ಓಕೆ. ಸೊ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಈಗ ಆಲ್ರೆಡಿ ನಿಮ್ಮ ಹತ್ರ ಬಂದು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಿರೋಂಥ ಪೇಷಂಟ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಯಾವ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ? ಇವಾಗ ನಮ್ಮಲ್ಲಿ ಯೂತ್ಸೇ ಜಾಸ್ತಿ ಬರ್ತಾ ಇರ್ತಾರೆ. ಇವಾಗಿನಲ್ಲಿ ಇವಾಗ 20, 25, 26ಗೆಲ್ಲ ಬಾಳ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಅವ್ರು ಇವಾಗ ಮದ್ವೆ ಎಷ್ಟೊಂದ್ ಜನಕ್ಕೆ ಮದ್ವೆನೇ ಕೂಡ ನಿಂತೋಗಿರುತ್ತೆ ಬಾಳ್ನೆಸ್ ಇದೆ ಅಂತ ಅನ್ಬಿಟ್ಟು. ಸೊ ಯೂತ್ಸ್ ಜಾಸ್ತಿ ಬರ್ತಾ ಇದಾರೆ. ಸೊ ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಸ್ ಯೂಸ್ಗೆ ಜಾಸ್ತಿ ಆಗ್ತದೆ. ಅವ್ರು ಒಳ್ಳೆ ಕೂಡ ಎಫೆಕ್ಟ್ಸ್ ಇದೆ, ಅವ್ರು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಅವ್ರಿಗೆ ಮದ್ವೆ ಕೂಡ ಸೆಟ್ ಆಗಿದೆ. ಸೊ ಇದೆಲ್ಲ ಬೆನಿಫಿಟ್ಸ್ ನಮ್ಮ ಹೇರ್ ಅಂಡ್ ಸ್ಕಿನ್. ಸೊ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಕಾನ್ಫಿಡೆನ್ಸ್ ಇದೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬಂದ್ರೆ ಟ್ರೀಟ್ಮೆಂಟ್ ಇಂದ ಅಂತ ಹೇಳ್ತಾರೆ. ಎಸ್ ಆಶ್ರಿತ್ ಅವರೇ, ಈ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರತಿಯೊಂದು ಕಡೆ ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಡೂಸ್ ಅಂಡ್ ಡೋಂಟ್ಸ್ ಅಂತ ಡಾಕ್ಟರ್ಸ್ ಒಂದು ಸ್ವಲ್ಪ ಗೈಡೆನ್ಸ್ ಕೊಡ್ತಾರೆ. ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ? ಆಫ್ಟರ್ ದ ಸರ್ಜರಿ ಯಾವ ಕೆಲವೊಂದು ವಿಷಯ ಮಾಡಬೇಕು ಅಥವಾ ಹೇರಿಗೆ ಸಂಬಂಧಪಟ್ಟಿದ್ದು ಮಾಡಬಾರ್ದು ಅಂತ ಹೇಳ್ತೀರಾ? ಓಕೆ. ಇವಾಗ ಎಲ್ಲರಿಗೂ ಕ್ವಶನ್ಸ್ ಇರುತ್ತೆ, ಅಂದರೆ ನನ್ನ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು, ನನಗೆ ಯಾವ ಮೆಡಿಕೇಶನ್ ಮಾಡಬೇಕು ಅನ್ನೋದು. ಅದರಲ್ಲಿ ನಮ್ಮದೇ ಒಂದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿದೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಪ್ರಾಡಕ್ಟ್ಸ್ ಇರುತ್ತೆ. ಅಂದರೆ ಅವರಿಗೆ ಯಾವ ಥರ ಕಿಟ್ ಮನೇಲಿ ಯೂಸ್ ಮಾಡಬೇಕು, ಅಂದರೆ ಕ್ಯಾಪ್ಸೂಲ್ಸ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಇದೆಲ್ಲ ಆರ್ಗ್ಯಾನಿಕ್ ಹರ್ಬಲ್ ಆಗಿರೋದ್ರಿಂದ
ಆಗಿರೋದ್ರಿಂದ ಅವ್ರಿಗೆ ಯಾವುದೇ ತರದ ಕೆಮಿಕಲ್ ಇರೋದಿಲ್ಲ ಅದರಲ್ಲಿ. ಈವನ್ ಕ್ಯಾಪ್ಸೂಲ್ಸ್ ಆದ್ರೂ ಅದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಅವ್ರಿಗೆ ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ಅಂದ್ರೆ ಡಯಟ್ ಅವ್ರ ಮನೆಯಲ್ಲಿ ಇವಾಗ ಯಾವ್ದು ಮಾಡ್ಕೊಳಕ್ ಆಗಲ್ಲ. ಇವಾಗ ಒಬ್ಬೊಬ್ರಿಗೆ ರೆಡ್ ಮೀಟ್ ತಿನ್ಬೇಡಿ ಅಂದ್ರೆ ಅದನ್ನೇ ತಿಂದಿರ್ತಾರೆ. ಸೊ ಇವಾಗ ರೆಡ್ ವೈನ್ ಕುಡಿಬಾರ್ದು, ಸ್ಮೋಕ್ ಮಾಡಬಾರ್ದು, ಅದಕ್ಕೆಲ್ಲ ಒಂದು ಕ್ಯಾಪ್ಸೂಲ್ಸ್ ವಿಟಮಿನ್ಸ್ ಅಂತ ಇರುತ್ತೆ. ಸೊ ಅವ್ರು ಏನ್ ಮಾಡಲ್ವ ಆ ಡಯಟ್ ಇದು ಈ ಕ್ಯಾಪ್ಸೂಲ್ಸ್ ಅಲ್ಲಿ ಮಾಡುತ್ತೆ. ಓಕೆ, ಸೊ ಇಂಡೈರೆಕ್ಟ್ ಆಗಿ ನೀವು ಅವರಿಗೆ ಸಪೋರ್ಟಿವ್ ಆಗಿ 3 months ಕೋರ್ಸ್, 6 months ಕೋರ್ಸ್, 1 year ಅಂತ ಆ ಟೈಪ್ ಇದು ಓನ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಆದವರಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು. ಯಾಕೆಂದ್ರೆ ಅದರದ್ದೇ ಆದ ಶಾಂಪೂ ಇರುತ್ತೆ, ಕಂಡೀಷನರ್ ಇರುತ್ತೆ, ನಿಮಗೆ ಕ್ಯಾಪ್ಸೂಲ್ಸ್ ಆಗಲಿ, ಟೋನರ್ ಆಗಲಿ, ಮತ್ತೆ ಡರ್ಮಾ ರೋಲರ್ ಅಂತ ಇರುತ್ತೆ. ಡರ್ಮಾ ರೋಲರ್ ಅಂತ ಹೇಳಿದ್ರೆ ಅವ್ರದ್ದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಅಂದ್ರೆ ಅದು ರೋಲ್ ಮಾಡ್ತಾ ಇದ್ರೆ ಓವರ್ ಆಲ್ ದ ಸ್ಕ್ಯಾಲ್ಪ್ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆ ಸೆಲ್ಸ್ ಎಲ್ಲ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಎಸ್ ಅಶ್ವಥ್, ಮಾತಾಡ್ತೀನಿ ನಿಮ್ಮ ಜೊತೆ. ವೀಕ್ಷಕರೇ, ಹಲೋ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ, ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಅಶ್ವಥ್, ನಾನು ಆಗಲೇ ಕೇಳ್ಪಟ್ಟಂಗೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಸಾಕಷ್ಟು ಜನ ಉದ್ಯೋಗ ಇಲ್ಲದೆ ಇರೋರ್ಗೂ ಕೂಡ ಉದ್ಯೋಗ ಅವಕಾಶ ಇದೆ ಅಂತ ನಾನು ಕೇಳ್ಪಟ್ಟೆ. ಏನಿದು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಉದ್ಯೋಗ ಇಲ್ಲದೆ ಇರೋರಿಗೆ ಅಂತ ಹೇಳಿದ್ರೆ, ಇವಾಗ ನಮ್ದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲೇ ಅವ್ರಿಗೆ ಒಬ್ಬೊಬ್ರು ಮನೆಯಲ್ಲೇ ಇರ್ತಾರೆ. ಓಕೆ, ಅವರು ಇವಾಗ PUC ಮಾಡಿರ್ತಾರೆ. ಆದರೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರೆ ನಮ್ದು ಮೆಡಿಕಲಿ ಪ್ರೂವ್ ಆಗಿರೋದ್ರಿಂದ, ಸೊ ನಾವು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವ್ರಿಗೆ ಟೆಕ್ನಿಷಿಯನ್ಸ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಸೊ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಾಗ್ಲಿ, ಇವನ್ OTL ಸರ್ಜರಿ ನಡೀತಾ ಇರುವಾಗ ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಅದೆಲ್ಲ ಪ್ರತಿಯೊಂದು ಟ್ರೈನಿಂಗ್ ಇರುತ್ತೆ. 3 months ಫ್ರೀಯಾಗಿ ಅವ್ರಿಗೆ ಟ್ರೈನಿಂಗ್ಸ್ ಇರುತ್ತೆ. ಸೊ ಅದು ಅವ್ರು ಬಂದ್ಬಿಟ್ಟು ಅಲ್ಲಿ ನಂಬರ್ ನಮ್ದೆಲ್ಲ ಬರ್ತಾ ಇದೆಯಲ್ವ, ಅಲ್ಲಿ ಯಾವ ಏರಿಯಾದಲ್ಲಿ ಇದ್ದಾರೆ ಅವ್ರು ಕಾಲ್ ಮಾಡಿಬಿಟ್ಟು, ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ದು ಅಕಾಡೆಮಿ ಇದೆ. ಸೊ ಅಕಾಡೆಮಿ ಅವ್ರಿಗೆ ಕಾಲ್ ಮಾಡಿದ್ರೆ ನಮಗೆಲ್ಲ ನಂಬರ್ಸ್ಗೆ ಅವ್ರಿಗೆ ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರದ್ದು ಎಲ್ಲ ಏನು ಎಜುಕೇಶನ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಸಾಕಷ್ಟು ಜನ ಕಾರ್ಯಕ್ರಮ ನೋಡ್ತಿರೋರು, ನಾನು ಒಂದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ಫ್ರಾಂಚೈಸಿ ತಗೋಬೇಕು, ನಾನು ಅದ್ರ ಓನರ್ ಆಗಬೇಕು, ನಾನು ಸಾಕಷ್ಟು ಜನಕ್ಕೆ ಇದರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಸೊ ಫ್ರಾಂಚೈಸಿ ಏನಾದರೂ ಆ ಒಂದು ಅವಕಾಶ ಇದೆಯಾ ನಿಮ್ಮಲ್ಲಿ ಅಂತ? ಹೌದು, ಫ್ರಾಂಚೈಸಿ ಇವಾಗ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಿಗೂ ಕೊಡ್ತಾ ಇದ್ದೀವಿ. ಅವಾಗ ರೀಸೆಂಟಾಗಿ ಹೊಸಪೇಟೆ ಒಂದು ಓಪನ್ ಆಗ್ತಾ ಇದೆ. ಹೊಸಪೇಟೆ ಅಂತ ಹೇಳಿದ್ರೆ ಅದು ಆಕ್ಟಿವೇಶನ್ ನಡೀತಾ ಇದೆ. ಸೊ ಇನ್ನೊಂದು ವೀಕಲ್ಲಿ ಹೊಸಪೇಟೆ ಓಪನ್ ಆಗುತ್ತೆ. ಅದು ಫ್ರಾಂಚೈಸಿನೇ, ಕೃಷ್ಣ ಅಂತ ಹೇಳ್ಬಿಟ್ಟು. ಅವರು ಒಬ್ರು ಕಸ್ಟಮರ್ ಆಗಿದ್ರು ನಮಗೆ. ಅಂದ್ರೆ ಅವರು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ರು. ಅವರು ಅನ್ಕೊಂಡ್ರು ನಾನು ಯಾಕೆ ಬಿಸ್ನೆಸ್ ಮಾಡಬಾರ್ದು ಇದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ಅವರು ನಮ್ಮ ಕಂಪನಿ ಪಾರ್ಟ್ನರ್ ಆಗಿದ್ದಾರೆ. ಕಸ್ಟಮರೇ ಒಂದು ಫ್ರಾಂಚೈಸಿ ತಗೋಬೇಕು ಅಂತಂದ್ರೆ, ಸೊ ದಟ್ ಅವರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಟ್ರೀಟ್ಮೆಂಟ್ ಅಲ್ಲಿ ಅಂತ ಅವರು ತಗೊಂಡು ಮತ್ತೆ ಎಲ್ಲರಿಗೂ ಕೊಡ್ತೀವಿ. ಇದು ಬಂದ್ಬಿಟ್ಟು ನಿಮಗೆ ಚಾರ್ಜಸ್ ಇವಾಗ 20 lakh ಇಂದಾನು ಸ್ಟಾರ್ಟ್ ಆಗುತ್ತೆ. ನಮ್ದ್ರಲ್ಲಿ ಹೇರ್ ಮತ್ತೆ ಸ್ಕಿನ್ ಇರೋದ್ರಿಂದ ಎರಡನ್ನೂ ಕೊಡ್ತೀವಿ ಸಪ್ರೇಟ್ ಆಗಿ. ಇವಾಗ ಒಬ್ಬೊಬ್ರು ಸ್ಕಿನ್ ಮಾಡ್ಕೊಳ್ತೀನಿ, ಸ್ಕಿನ್ ಹೇರ್ ಮಾಡ್ಕೊಳ್ತೀವಿ ಅಂದ್ರೆ ಹೇರ್ ಅಂತಾರೆ, ಅದು ಚಾರ್ಜಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಮ್ದು ಬೇರೆ ಟೀಮ್ ಇರುತ್ತೆ. ಅಲ್ಲಿ ಯಾವ್ದು ನಂಬರ್ ಡಿಸ್ಪ್ಲೇ ಆಗ್ತದೆ ಅದು ಕಾಲ್ ಮಾಡಿದ್ರೆ ಅವ್ರು ತಿಳಿಸ್ಕೊಡ್ತಾರೆ. ಓಕೆ, ದಟ್ಸ್ ರಿಯಲಿ ಅ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಎಸ್, ನೀನು ನಾನು ಡೋನರ್ ಏರಿಯಾ ಸಮಸ್ಯೆ ಬಗ್ಗೆ ಆಗಲೇ ಮಾತಾಡ್ತಾ ಇದ್ವಿ. ಡೋನರ್ ಏರಿಯಾ ಇಲ್ಲದೆ ಇರೋರಿಗೆ, ನನಗೆ ಡೋನರ್ ಏರಿಯಾನೂ ಇಲ್ಲ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋರಿಗೆ ಏನೊಂದು ಫೆಸಿಲಿಟಿ ಇದೆ ನಿಮ್ಮಲ್ಲಿ ಅಂತ? ಇವಾಗ ಡೋನರ್ ಏರಿಯಾ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಬಾಡಿ ಹೇರ್ ಟ್ರಾನ್ಸ್ಫರ್, ಬಾಡಿಯಲ್ಲಿ ಎದೆ ಭಾಗದಲ್ಲಿ ಎಷ್ಟು ಹೇರ್ ಇರ್ಬೋದು ಅಂತ ಚೆಕ್ ಮಾಡಿಬಿಟ್ಟು, ಅಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ಫೈನಲಿ ಅವರು ಪ್ಯಾಚ್ಗೆ ಹೋಗ್ಬೇಕು, ಸಿಲಿಕಾನ್ ಪ್ಯಾಚ್ಗೆ. ಅದ್ರ ಮೇಲ್ಗಡೆ ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಲೇಡೀಸ್ಗೆ ಕೆಲವೊಬ್ಬರಿಗೆ ಕಂಪ್ಲೀಟ್ ಹೇರ್ ಫಾಲ್ ಇಲ್ಲ ಅಂತಂದ್ರು, ಮುಂಭಾಗದಲ್ಲಿ ಮಾತ್ರ ಸ್ವಲ್ಪ ಹೇರ್ ವಿ ಶೇಪಲ್ಲಿ ಆಗಿರ್ಬೋದು, ಒಂದು ಸ್ವಲ್ಪ ಹೇರ್ ಫಾಲ್ ಇರುತ್ತೆ, ಅಂಥವ್ರಿಗೆ ಏನೊಂದು ಆಪ್ಷನ್ ಇದೆ ಸಿಲಿಕಾನ್ ಪ್ಯಾಚ್ ಅಲ್ಲಿ ಅಂತ? ಇವಾಗ ಲೇಡೀಸ್ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೋದು, ಅವ್ರೇನು ಮಾಡಿಸ್ಬಾರ್ದು ಅಂತ ಏನು ಇಲ್ಲ. ಅವ್ರಿಗೂ ಹೇರ್ ಇವಾಗ ಫ್ರಂಟ್ ಪೋರ್ಷನ್ ಆಗಿರ್ಬೋದು ಸ್ವಲ್ಪ ತೆಳುವಾಗಿರುತ್ತೆ. ಅದೇ ಹಿಂದೆ ಡೋನರ್ ಏರಿಯಾದಿಂದ ಅವ್ರಿಗೂ ಸೇಮ್ FUE ಮೆಥಡಲ್ಲಿ ಫಾಲಿಕಲ್ ಯೂನಿಟ್ ಅಟ್ರಾಕ್ಷನಲ್ಲಿ ಅವ್ರಿಗೂ ರಿಮೂವ್ ಮಾಡಿಬಿಟ್ಟು ಮತ್ತೆ ಇಂಪ್ಲಾಂಟ್ ಮಾಡ್ತೀವಿ. ಓಕೆ, ಇವಾಗ ಕಾರ್ಯಕ್ರಮ ನೋಡ್ತಿರೋರಿಗೆ ಒಂದು ಒಪಿನಿಯನ್ ಬರ್ಬೋದು, ವೈ ಬಿಕಾಸ್ ಓಕೆ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊತೀನಿ, ಸರ್ಜರಿ ಮಾಡಿಸ್ಕೊತೀನಿ, ಬಟ್ ನನಗೆ ಒಂದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಆಗಿರ್ಬೋದು ಇದೆ, ನಾನು ಅದಕ್ಕೆ ಮೆಡಿಸಿನ್ಸ್ ತಗೋತಾ ಇದ್ದೀನಿ, ಅದ್ರ ಜೊತೆಗೆ ಈ ಒಂದು ಸರ್ಜರಿ ಮಾಡಿಸ್ಕೋಬೋದಾ ಅಂತ ಒಂದು ಕ್ವಶನ್ ರೇಸ್ ಆಗುತ್ತೆ. ಇವಾಗ ನಿಮಗೆ ಡಯಾಬಿಟೀಸ್ ಮತ್ತೆ ಥೈರಾಯ್ಡ್ ಇದ್ರೆ ಅದು ಒಂದು ನಾರ್ಮಲ್ ಸಿಚುವೇಶನ್ ಬರಬೇಕು. ಅದು ಹೈ ಇದ್ರೂ ನಾವು ಇವಾಗ ಡಯಾಬಿಟೀಸ್ ಹೈ ಇದ್ರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ. ಓಕೆ ಓಕೆ ಓಕೆ, ಅದು ನಾರ್ಮಲ್ ಆಗಿ ಎಷ್ಟಿದೆ ಅಂತ ಹೇಳಿ ಅದನ್ನು ನಮ್ಮ ಡಾಕ್ಟರ್ಸ್ ಏನಿರ್ತಾರೆ ಅವ್ರ ಫೋನ್ ಮುಖಾಂತರ ಅವ್ರು ತಿಳ್ಕೊಂಡ್ಬಿಟ್ಟು ಅಕಸ್ಮಾತ್ ಅವ್ರಿಗೆ ಓಕೆ ಇವರಿಗೆ ಈ ಥರ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಕರ್ಸ್ಕೊಳ್ತೀವಿ. ಫೋನ್ ಮುಖಾಂತರನೂ ಅವ್ರು ಮಾತಾಡಬಹುದು. ಸೊ ಒಂದು ಅವರ ನಾರ್ಮಲ್ ಅವರ ಆರೋಗ್ಯದ ಲೆವೆಲ್ ನ್ಯಾಚುರಲ್ ಆಗಿದ್ದು ಎಲ್ಲ ಕೂಲ್ ಆಗಿದ್ರೆ ನೀವು ಟ್ರೀಟ್ಮೆಂಟ್ಗೆ ಪ್ರೊಸೀಡ್ ಮಾಡ್ಬೋದು ಅಂತ ಹೇಳ್ತೀರಾ? ಓಕೆ, ಎಸ್. ಇನ್ನು ಮಾನಸವರೇ, ಓವರ್ ಆಲ್ ಒಂದು ಹೇರ್ ಫಾಲ್ ಸಮಸ್ಯೆಗೆ ಯಾವ ಒಂದು ಟಿಪ್ಸ್ ಹೇಳ್ಬೋದು ನೀವು, ಯಾವ ರೀತಿ ಅವರು ಮೇಂಟೈನ್ ಮಾಡ್ತಾ ಹೋಗಬೇಕು ಅಂತ? ಆದಷ್ಟು ಕೆಮಿಕಲ್ಸ್ ಶ್ಯಾಂಪೂನ ಅವಾಯ್ಡ್ ಮಾಡಬೇಕು ಅವರು. ಮತ್ತೆ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ರು ಕೂಡ
ಅವರು ಡೈರೆಕ್ಟ್ ಬುಡಕ್ಕೆ ಕೂದಲಿನ ಬುಡಕ್ಕೆ ಹಚ್ಚೋ ಬದಲು ಕೂದಲು ಹೇರ್ ವಾಶ್ ಮಾಡ್ಬೇಕಾದ್ರೆ ಕೂದಲಿಗೆ ಮಾತ್ರ ಯೂಸ್ ಮಾಡೋದ್ರಿಂದ ಆದಷ್ಟು ಹೇರ್ ಫಾಲ್ ಕಂಟ್ರೋಲ್ ಮಾಡಬಹುದು. ಮತ್ತೆ ಇವಾಗ ಒತ್ತಡ ಜಾಸ್ತಿ ಕಡಿಮೆ ಮಾಡ್ಕೊಬೇಕು. ಸೊ ಅವರು ಮೆಡಿಟೇಷನ್, ಯೋಗ, ಅವರ ಎಕ್ಸಸೈಸ್ ಈ ತರ ಮಾಡ್ತಾ ಇರಬೇಕು. ಮತ್ತೆ ಅವ್ರ ಫುಡ್ ಕೂಡ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಬೇಕು. ಪೌಷ್ಟಿಕ ಆಹಾರನ ಅವರು ಯೂಸ್ ಮಾಡ್ತಾ ಇರಬೇಕು. ಓಕೆ, ಸೊ ವರ್ಕ್ ಪ್ರೆಷರ್ನ ಆದಷ್ಟು ಕಡಿಮೆ ಮಾಡಬೇಕು. ಒಂದು ಮಸಾಜ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಒಂದೊಳ್ಳೆ ಪೌಷ್ಟಿಕ ಆಹಾರದಿಂದ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತ. ಎಸ್. ಅಶ್ವಥರ, ಇನ್ನು ಆಫರ್ ಬಗ್ಗೆ ನಾವು ಮಾತಾಡೋದಾದ್ರೆ EMI ನಾನಂತೂ ಎಲ್ಲೂ ಕೇಳಿಲ್ಲ. EMI ಫೆಸಿಲಿಟಿ ಇದೆ ಅಂತ ನೀವು ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ? EMI ಅಂತ ಹೇಳಿದ್ರೆ ನಿಮಗೆ ಇವಾಗ ಎಲ್ಲರಿಗೂ ಇವಾಗ 15 rupees ಪರ್ ಗ್ರಾಫ್ಟ್ ಅಂತ ನಾವೇನು ಆಫರ್ ಕೊಟ್ಟರು, ಪಾಪ ಒಬ್ಬೊಬ್ಬರಿಗೆ ಇವನ್ ವಿಲೇಜ್ ಟೈಪ್ ಇದರಲ್ಲಿ ಇರ್ತಾರೆ, ಅವ್ರಿಗೂ ನಾನು ಚೆನ್ನಾಗಿ ಕಾಣಿಸ್ಬೇಕು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಎಲ್ರಿಗೂ ಇರುತ್ತೆ. ಸೊ ಏನಾಗುತ್ತೆ, ಇವಾಗ ಅವ್ರಿಗೆ ಒಂದು 3500 ಫಾಲಿಕಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಇವನ್ 15 rupees ಅಂತ ಹೇಳಿದ್ರು ನಿಮಗೆ 60-70,000 ಆಗ್ಬೋದು. ಆ ಅಮೌಂಟಲ್ಲಿ ನಿಮಗೆ 60-70,000 ನಿಮಗೆ ಲೋನ್ ಆಗುತ್ತೆ. ನಿಮಗೆ ಅಂದರೆ ಅವರಿಗೆ ಬಡ್ಡಿ ರಹಿತ ಅವರಿಗೆ ಸಾಲವಾಗಿ ಅದನ್ನು ಕೊಡ್ತಾರೆ. ನಮ್ಮದು ಬ್ಯಾಂಕ್ಸ್ ಎಲ್ಲ ಟೈ ಅಪ್ ಆಗಿದೆ. ಇವಾಗ ಬಜಾಜ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವರು ಮೊಬೈಲ್ ತಗೊಳ್ಳೋದಾಗ್ಲಿ ಇದು ತಗೊಳ್ಳೋದಾಗ್ಲಿ ಅದರಿಂದ ಅವ್ರಿಗೆ ಸ್ವಲ್ಪ ಗೊತ್ತಿದೆ. ಇದೇ ಥರ ಮೆಡಿಕಲಿ ಅವ್ರಿಗೆ ಬಜಾಜಲ್ಲಿ ಲೋನ್ ಸಿಗುತ್ತೆ. ಓಕೆ, ಎಸ್. ಕಾರ್ಯಕ್ರಮಕ್ಕೆ ಬಂದು ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಇಬ್ಬರು ಒಂದೊಳ್ಳೆ ಉಪಯುಕ್ತ ಮಾಹಿತಿಯನ್ನು ಕೊಡ್ರಿ. ಧನ್ಯವಾದ. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಹೇರ್ ಲಾಸ್ ಇಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಬ್ರಾಂಚ್ಗೆ, ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಬ್ರಾಂಚ್ಗೆ ಭೇಟಿ ಕೊಟ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.